ಹಲೋ ಹಲೋ ಏಯ್ ಕೇಳ್ತಾ ಇಲ್ವೇನೋ? ಮೇಡಮ್, ಅವ್ನು ನಿಮ್ಮನ್ನು 2 ದಿನದಿಂದ ಫಾಲೋ ಮಾಡ್ತಿದ್ದಾನೆ. ನೀವು ಅಂಗಡಿಗೆ ಬಂದಾಗ ಅದೇ ಜಾಗದಲ್ಲಿ ನಿಂತ್ಕೊಂಡು ಗಮನಿಸ್ತಾನೆ. ನೀವು ಮುಂದೆ ಹೋದ್ಮೇಲೆ ನಿಮ್ಮಿಂದನೇ ಬರ್ತಾನೆ, ನಿಮಗೆ ಗೊತ್ತಾಗ್ದಂಗೆ. ಹೌದಾ? ನಾನು ಯಾವತ್ತೂ ಅವ್ರನ್ನ ಗಮನಿಸೇ ಇಲ್ಲ. ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾ? ಇಲ್ಲ ಮೇಡಮ್, ಇವಾಗ 2 ದಿನದನೇ ನಾನು ನೋಡ್ತಾ ಇರೋದು ಅವನ್ನ. ನೀವು ಸ್ವಲ್ಪ ಹುಷಾರಾಗಿರಿ. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇವ್ರು ಯಾಕೆ ನನ್ನನ್ನು ಮತ್ತೆ ಮತ್ತೆ ನೋಡ್ಕೊಂಡು ಹೋದ್ರು? ಹೌದೇ ಇರಲ್ಲ, ಮದುವೆ ಆಯ್ತಾ? ನಂಗೆ ಕರೀಲೇವಿಲ್ವ? ಸರಿ ಸರಿ ಆಯಿತು, ಈ ಸಲ ಬಂದಾಗ ಮನೆಗೆ ಬಾಪ. ಹಾಂ ಸರಿ ಆಯಿತು, ಮಾಡ್ತೀನಿ. ಹಾಂ 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 ಖಂಡಿತ ಸಿಗುವ. ಯಾಕೆ ಮೇಡಮೂರೇ, ಸುಸ್ತಾಗ್ಬಿಡ್ತಾ? ಅದಕ್ಕೆ ನಾನು ಹೇಳೋದು, ಆಚೆ ಕಡೆ ಕೆಲಸಗಳನ್ನ ನಾನು ನೋಡ್ತೀನಿ, ಮನೆ ಒಳಗಡೆ ಕೆಲಸಗಳನ್ನ ನೀವು ನೋಡಿ ಅಂತ. ಆದರೆ ನೀವು ನನ್ನ ಮಾತೇ ಕೇಳೋದಿಲ್ಲ. ಇರಿ, ಒಂದು ಗ್ಲಾಸ್ ಮಜ್ಜಿಗೆ ತಂದು ಕೊಡ್ತೀನಿ. ಬೇಡ ಸಿದ್ದು ಅವರೇ, ಸದ್ಯಕ್ಕೆ ನನಗೇನು ಬೇಡ. ಯಾಕೆ ಮೇಡಮ್ರೆ ಇದಕ್ಕಿದ್ದಂಗೆ ಡಲ್ ಆಗ್ಬಿಟ್ರಿ? ಏನಾಯ್ತು? ಸಿದ್ದು ಅವರೇ, ನಾನೀಗ ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ ನನ್ನನ್ನು ಯಾರೋ ಫಾಲೋ ಮಾಡ್ಕೊಂಡು ಬಂದರು. ನಾನು ಯಾವತ್ತೂ ಅವ್ರನ್ನ ಗಮನಿಸೇ ಇಲ್ಲ. ಆದರೆ ಅಂಗಡಿ ಅವನು ಹೇಳ್ದ ನನ್ನನ್ನು 2 ದಿನದಿಂದ ಫಾಲೋ ಮಾಡ್ತಿದ್ದಾನಂತೆ. ಏನು ಹೇಳ್ತಿದ್ರ ಮೇಡಮ್ರೆ? ನಿಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾನ? ಅವ್ನು ಯಾರು ಅಂತ ನಿಮಗೆ ಗೊತ್ತಿದ್ಯಾ? ಇಲ್ಲ ಸಿದ್ದು ಅವರೇ, ಆದರೆ ಅವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಮೇಡಮ್ರೆ. ಅವ್ನು ಯಾರು ಅಂತ ಗೊತ್ತಾದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಎಲ್ಲೋ ನೋಡಿದ್ದೀನಿ ಸಿದ್ದು ಅವರೇ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹಾಗಾದರೆ ಅವ್ನು ನಿಮಗೆ ಗೊತ್ತಿರೋನೇ ಅನಿಸುತ್ತೆ. ಗೊತ್ತಿರೋನಾಗಿದ್ದರೆ ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಅವ್ನ ನಡವಳಿಕೆ ನೋಡಿದ್ರೆ ಯಾವುದೋ ಉದ್ದೇಶ ಇಟ್ಕೊಂಡೇ ನನ್ನನ್ನು ಫಾಲೋ ಮಾಡ್ದೆ ಅಂತ ಅನ್ನಿಸ್ತಿದೆ. ಹಾಂ ಸಿದ್ದು ಅವರೇ, ಮೋಸ್ಟ್ಲಿ ನಾನು ಅವನ್ನ ಹಾಸ್ಪಿಟಲಲ್ಲಿ ನೋಡಿದ್ದೀನಿ. ಮೊನ್ನೆ ಸಿಂಚನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಲ್ಲ, ಅಲ್ಲಿ ನೋಡಿರೋ ಹಾಗೆ ನೆನಪಾಗ್ತಿದೆ ನನಗೆ. ಏನು ಹೇಳ್ತಿದ್ದಾರೆ ಮೇಡಮ್ರೆ? ಯಾಕೋ ಕ್ಲಾರಿಟಿ ಇಲ್ಲ ಸಿದ್ದು ಅವರೇ. ಆದರೆ ಅವನೇ ಇರ್ಬೋದೇನೋ ಅಂತ ಡೌಟ್ ಇದೆ. ಸಿಂಚನನ್ ಆಕ್ಸಿಡೆಂಟಿಗೆ ಇವನೇ ಕಾರಣನಾ? ಅವಳಿಗೇನೂ ಆಗಿಲ್ಲ ಅಂತ ಈಗ ನಮ್ಮ ಹಿಂದೆ ಬಿದ್ದಿರ್ಬೋದಾ? ಮೇಡಮ್ರೆ, ನೀವು ಹೇಳ್ತಿರೋದು ನೋಡಿದ್ರೆ ನನಗೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇವನ್ನ ಹಿಂಗೆ ಬಿಟ್ಟರೆ ಅಕ್ಕನಿಗೂ ನಿಮಗೂ ಇಬ್ಬರಿಗೂ ತೊಂದರೆ ಕೊಡ್ತಾನೆ. ಅದು ಅಲ್ಲದೆ ಅಕ್ಕನಿಗೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿರೋ CCTV ಫೋಟೇಜ್ನ ಚೆಕ್ ಮಾಡಿದ್ರೆ ಆಕ್ಸಿಡೆಂಟ್ಗೂ ಇವನಿಗೂ ಏನಾದರೂ ಸಂಬಂಧ ಐತೆ ಅನ್ನೋದು ಗೊತ್ತಾಗುತ್ತೆ. ನಾನು ಈಗಲೇ ಚೆಕ್ ಮಾಡಿಸ್ತೀನಿ. ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಆ ವ್ಯಕ್ತಿ ಬಗ್ಗೆನಾ? ಹೌದು ಮೇಡಮ್ರೆ, ಅವನು ಯಾರು ಅಂತ ಫೋಟೋನ ಡೀಟೇಲ್ಸ್ ತೆಗೆ ಕೊಟ್ಟಿದ್ದೀನಿ. ಆ ಡೀಟೇಲ್ಸ್ ಎಲ್ಲ ಬಂದಾದ್ಮೇಲೆ ಅವ್ನ ಫೋಟೋನ ಇನ್ನೂ ಡೀಟೇಲಿಂಗ್ ಮಾಡಿಸಿ ಎಲ್ಲ ಕಡೆ ಹಂಚಿದ್ರೆ ಅವ್ನು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇದನ್ನೆಲ್ಲ ಅವ್ನು ಯಾಕೆ ಮಾಡ್ತಿದ್ದಾನೆ ಅಂತ ತಿಳ್ಕೊಬೋದು, ಅಥವಾ ಅವನೇ ಮಾಡ್ತಿದ್ದಾನ, ಅವನ್ನ ಮುಂದೆ ಬಿಟ್ಟು ಹಿಂದೆಯಿಂದ ಬೇರೆ ಯಾರಾದರೂ ಮಾಡಿಸಿದಾರ ಅಂತಲೂ ತಿಳ್ಕೊಬೋದು. ಸಿದ್ದು ಅವರೇ, ನೀವು ಈಗಲೇ ಅವ್ನ ಫೋಟೋನ ಎಲ್ಲ ಕಡೆ ಕಳಿಸ್ಬಿಟ್ರೆ ಅವ್ನು ತುಂಬ ಹುಷಾರಾಗ್ಬಿಡ್ತಾನೆ. ಆಗ ನಮ್ಮ ಕೈಗೆ ಸಿಗದೆ ಅವ್ನು ಎಸ್ಕೇಪ್ ಆಗಿಬಿಡ್ತಾನೆ. ಈಗ ಸದ್ಯಕ್ಕೆ ನಾವಂಥ ಕೆಲಸ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತೇನು ಮಾಡೋಣ ಅಂತೀರ ಮೇಡಮ್ರೆ? ಈಗ ಇದನ್ನೆಲ್ಲ ಮಾಡದೆ ಹೋದರೆ ಸತ್ಯ ಆಚೆ ಬರೋದು ಹೇಗೆ ಮೇಡಮ್ರೆ? ಸಿದ್ದು ಅವರೇ, ಇಂಥ ಸಮಯದಲ್ಲಿ ನಾವು ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು. ಅವನ ಫೋಟೋನ ಸದ್ಯಕ್ಕೆ ನಿಮ್ಮ ಹುಡುಗರಿಗೆ ಮಾತ್ರ ಕಳಿಸಿ, ಅವ್ರಿಗೆ ವಿಚಾರಿಸಕ್ಕೆ ಹೇಳಿ. ಆಗ ಅವ್ನು ನಮ್ಮ ಕೈಗೆ ಸಿಕ್ಕಾಕೋತಾನೆ. ಆಗ ಅವ್ನು ಬಾಯಿ ಬಿಡ್ಸೋಣ. ನೀವು ಹೇಳೋದು ಸರಿಯಾಗದೆ ಮೇಡಮ್ರೆ. ಆದರೆ ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ.
ಅವನು ಆಸ್ಪತ್ರೆಯಲ್ಲೂ ಇದ್ದಾನೆ, ನಿಮ್ಮ ನಾನು ಫಾಲೋ ಮಾಡ್ತಿದ್ದಾನೆ ಅಂದರೆ ಏನು ಅರ್ಥ? ಅವ್ನಿಗೆ ಅಕ್ಕನಿಗೆ ಏನಾದರೂ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ಟ, ಅಥವಾ ನಿಮ್ಗೇನಾದರೂ ತೊಂದರೆ ಕೊಡೋದಕ್ಕೆ ನಿಮ್ಮ ಹಿಂದೆ ಬೀಳ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ನೀವು CCTV ಫುಟೇಜ್ನ ಗಮನಿಸಿದ್ರಾ? ಅದರಲ್ಲಿ ಅವ್ನು ಯಾರಿಗೋ ಸನ್ನೆ ಮಾಡಿದ್ದಾನೆ. ಇದೆಲ್ಲ ಅವ್ನು ಬುದ್ಧಿವಂತಿಗೆ ಸಿದ್ದು ಅವರೇ. ಮುಂಚೆನೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋ ಹಾಗಿದೆ. ಆದರೆ ಅವ್ನು ಒಂದು ತಪ್ಪು ಮಾಡಿಬಿಟ್ಟ, ನನ್ನನ್ನು ಫಾಲೋ ಮಾಡ್ದ. ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಅವನ ಮೇಲೆ ಅನುಮಾನನೂ ಬರ್ತಿರ್ಲಿಲ್ಲ, ಅವ್ನು ಯಾರು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೌದು ಮೇಡಮವ್ರೆ, ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಳುಕಿದೆ. ಇದೆಲ್ಲ ಆಕಸ್ಮಿಕವಾಗಾಯ್ತಾ ಅಥವಾ ಅವನೇ ಇದನ್ನೆಲ್ಲ ಬೇಕು ಅಂತ ಮಾಡಿದ್ದಾನ ಅನ್ನೋದೇ ಗೊತ್ತಾಗ್ತಿಲ್ಲ. ಅವನ್ನ ಇದುವರೆಗೂ ನಾವು ಯಾರೂ ನೋಡೇ ಇಲ್ಲ. ಸಿಂಚನ ಅನ್ಕೊಂಡ್ರೆ ಅವ್ನಿಗೆ ಯಾಕೆ ಅಷ್ಟು ದ್ವೇಷ? ನಿಮ್ಮನ್ನು ಯಾಕೆ ಅವ್ನು ಫಾಲೋ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೋಡಿ, ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೋತಾರೆ. ಈಗ ನೀವು ಸ್ವಲ್ಪ ಆರಾಮಾಗಿರಿ, ಮಜ್ಜಿಗೆ ಕುಡೀರಿ. ಅವರೇ, ನಿಮಗೆ ಇಷ್ಟು ಬೇಗ ಫುಟೇಜ್ ಹೇಗೆ ಸಿಕ್ತು? ಮೇಡಮವ್ರೆ, ಈ ಸಿದ್ದೇಗೌಡರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಿಗುತ್ತೆ. ನನಗೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ತರಿಸ್ಕೊಂಡೆ. ಬನ್ನಿ ವಿಡಿಯೋ ನೋಡಮ್ಮ. ಮೇಡಮವ್ರೆ, ಇದರಲ್ಲಿ ಆಕ್ಸಿಡೆಂಟ್ ಆಗಿರೋ ಫುಟೇಜ್ ಅಷ್ಟೇ ಇದೆ. ಆಕ್ಸಿಡೆಂಟ್ ಮಾಡಿರೋನು ಯಾರು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ? ಸಿದ್ದು ಅವರೇ, ಒಂದ್ಸಲ ಪ್ಲೇ ಮಾಡಿದ್ರೆ ಗೊತ್ತಾಗುತ್ತಾ ಹೇಳಿ? ಇನ್ನೊಂದ್ಸಲ ಸ್ಲೋ ಮೋಷನಲ್ಲಿ ಹಾಕಿ. ಸಿದ್ದು ಅವರೇ, ಅಂಗಡಿ ಹತ್ರ ನನ್ನ ಒಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಇದು ಅವನೇ. ಸರಿಯಾಗಿ ನೋಡಿ ಹೇಳಿ ಮೇಡಮವ್ರೆ. ಇಲ್ಲ ಸಿದ್ದು ಅವರೇ, ಖಂಡಿತ ಇವನ್ನ ಎಲ್ಲೋ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು.